ಹಾಂ ಸರ್. ಅದೇ ಕಂಪ್ನಿ ಯಾವ ಥರ ಹೆಂಗೆ? ಇದೆ ಆಲ್ಮಂಡಿಗೆ ಕಂಪ್ನಿಯವ್ರದ್ದು ನಾವು ಹಾಕ್ಸಿದ್ದೀವಿ ಇದು ಈಗ ಟಾರ್ಪಲ್. ಹಾಂ ಸರ್. ಕ್ವಾಲಿಟಿ 500 ಮೈಕ್ರಾನ್ ಟಾರ್ಪಲ್ಲು ನಮ್ಮದು 200/200. ಓಕೆ. ಆದರೆ ಭಾಳ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗೈತಿ. ಹಾಂ ಸರ್. ವರ್ಕು ಹಾಗೆ ಮಾಡ್ಯಾರ. ನಾವು ಮುನ್ನಾ ಅನ್ನೋರು ಇನ್ನೊಬ್ಬರು ಹಾಂ ಮುಸ್ತಾಕ್ ಅವ್ರ ಜೊತೆಗೆ ಮತ್ತೊಬ್ಬರು ಬಂದಿದ್ದರು. ಒಳ್ಳೆ ಚೆನ್ನಾಗಿ ವರ್ಕ್ ಮಾಡ್ಯಾರ. ವರ್ಕ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ. ಕೆಲವರೆಲ್ಲ ದಾವಣಗೆರೆ ಸುದ್ದಿ ಹೇಳ್ತಾಯಿದ್ರು, ಆದರೆ ನಾವು ಇಲ್ಲ ನಮ್ಮ TSSನವರು ಇಲ್ಲ ಇದೇ ಭಾಳ ಚೆನ್ನಾಗಿ ಬರ್ತೈತಿ, ಇಲ್ಲೇ ಮಾಡ್ತೀನಿ ಅಂತ ಹೇಳಿದರು. ಆ ಕಾರಣಕ್ಕೆ ಅವ್ರಿಗೆ ಹೇಳಿ ಎಲ್ಲ ಹೇಳಿದ್ವಿ. ಪಾಪ ಭಾಳ ಚೆನ್ನಾಗಿ ಬಂದು ಅಲ್ಲಿಂದ ತಂದು ಒಳ್ಳೆ ವರ್ಕ್ ಮಾಡಿ ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಾರ. ಹಾಂ ಸರ್. ನಿಮ್ಮದು ಇದು ಯಾವ ಊರು ಸರ್? ಅದು ಅರೆತಲಗಡ್ಡಿ. ನಾವು ಶಿವಕುಮಾರ್ ಪಾಟೀಲ್ ಅಂತೇಳಿ. ಹಾಂ. ಅರೆತಲಗಡ್ಡಿ. ಓಕೆ. ನಾವು ಅವ್ರ ಹತ್ರ ಈ ಕೆಲಸ ಮಾಡ್ತಿ ಮುಗೀತು. ಇವತ್ತು ಫಿನಿಶಿಂಗ್ ಆಯ್ತು. ನೋಡಿರಿ ಒಂದ್ಸರಿ ವಿಡಿಯೋನ, ಭಾಳ ಚೆನ್ನಾಗಿ ಬಂದೈತಿ. ಮತ್ತು ಬಟ್ ನಿಮ್ಗೆ ಕೆಲಸ ವರ್ಕೌಟ್ ಚೆನ್ನಾಗಿದೆ ಅನಿಸಿಲ್ಲ? ಭಾಳ ಚೆನ್ನಾಗೈತಿ. ಓಕೆ ಸರ್. ನಿಮ್ಮ ಕಂಪ್ನಿ ಬಗ್ಗೆ ಯಾವ ಥರ? ಅಲ್ಲ ಅದೇ ನನಗೆ ಕಂಪ್ನಿ ಬಗ್ಗೆ ಈಗ ಹೇಳಬೇಕು ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಭಾಳ ಚೆನ್ನಾಗಿ ಮಾಡಿಕೊಟ್ಟಾರ. ಈ ರೀತಿ ವರ್ಕ್ ಮಾಡಿದರೆ ಎಲ್ಲ ರೈತರು ಅವ್ರ ಹತ್ರನೇ ಮಾಡಿಸ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಓಕೆ. ಮತ್ತೇನಾದರೂ ನಿಮ್ಗೆ ಬೇರೆದಕ್ಕಿಂತ ಇದಕ್ಕೆ ಜಾಸ್ತಿ ಅನ್ನಿಸ್ತಾ? ನಾನು ಬೇರೆಯವ್ರ ಹತ್ರ ಮಾಡಿಸಿಲ್ಲ. ನಾನು ಹೆಚ್ಚು ಕಡಿಮೆ 3-4 ಕಡೆ ಕೇಳಿ ನೋಡಿದೆ. ಯಾಕೋ ಬೇರೆಯವರೆಲ್ಲ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರು. ಫೋನ್ನಾಗ ಮಾತಾಡಿದಾಗಲಿ ಹಾಕೋದು ಬರೋದು ಹೋಗೋ ವಿಚಾರ ಎಲ್ಲದು. ಇವರು ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು. ಓಕೆ. ಆಮೇಲೆ ಅದೇ ರೀತಿ ಬಂದು ವರ್ಕು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟೆ. ಆಮೇಲೆ ನಿಮ್ಗೆ ಬೇರೆ ಕಡೆಗಿಂತ ಇದು ಕಡಿಮೆ ಅನ್ನಿಸ್ತಾ ಅಥವಾ ಜಾಸ್ತಿ ಅನ್ನಿಸ್ತಾ? ಅಲ್ಲ, ರೇಟಾಗೂ ಅಡ್ಡಿಲ್ಲ, ರೀಸನಬಲ್ ರೇಟ್ ಕೊಟ್ಟಿದ್ದಾರೆ. ಓಕೆ. ವರ್ಕು ಹಂಗೆ ಆಗೈತಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತು ನಿಮ್ಗೆ ಗಾಡಿ ಬಾಡಿಗೆ ಅದು ಏನಾದ್ರು ಕಾಸ್ಟ್ ಆಯಿತಾ ಅಥವಾ ಯಾವ ಥರ ಅಂತ? ಇಲ್ಲ, ಅದು ಏನಂದರೆ ಒಂದು ಗಾಡಿಗೆ ನನಗೆ ಬರಲಿಲ್ಲ. ಯಾಕಂದ್ರೆ ಮೆಟೀರಿಯಲ್ ಹೆಚ್ಚಾಗಿದ್ದರಿಂದ ಒಂದೇ ಗಾಡಿ ತರೋಕ್ಕಾಗಲಿಲ್ಲ, 2 ಗಾಡಿ ಬರಬೇಕಾಯ್ತು. ಆ ಉದ್ದೇಶಕ್ಕೆ ಮತ್ತು ಒಂದು ಗಾಡಿ ನಾನು ಬಾಡಿಗೆ ಕೊಟ್ಟು ತರಿಸ್ಕೊಂಡು ಹಾಕಿದ್ದೀವಿ. ಒಂದದ್ದು ಅವರೇ ಕೊಟ್ಟಾರ, ಅವರೇ ಬಂದು ವರ್ಕ್ ಮಾಡ್ಯಾರ. ಓಕೆ ಸರ್. ಒಟ್ಟಿನಲ್ಲಿ ನಿಮ್ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಇದು ಖುಷಿ ಕೊಟ್ಟೈತೆ, ಮತ್ತು ಚೆನ್ನಾಗಿ ಆಗಿತ್ತು. ಓಕೆ. ಥ್ಯಾಂಕ್ ಯು ಸರ್.